ಓಂ ಆನಂದಮಯೋಭ್ಯಾಸಾತ್ ಓಂ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧಂತಾಂ ತಮೇವಂ ಸಮನ್ವಯಂ ಪ್ರಕಟಯತಿ ಆನಂದಮಯೋಭ್ಯಾಸಾದಿತ್ಯಾದಿನ ಸಮಸ್ತೇನ ಅಧ್ಯಾಯೇನ ಪ್ರಾಯೇಣ. ಆನಂದಮಯಾಧಿಕರಣಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕಾದ ಭಾಗವನ್ನು ನೋಡ್ತಾ ಇದ್ದೀವಿ. ತತ್ವಪ್ರಕಾಶಿಕಾದಲ್ಲಿ ತಸ್ಮಾದ್ವಾ ತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮ ನಂದಮಯ ಅಂತ ಆ ತೈತ್ರಿ ಉಪನಿಷತ್ತಿನ ಭಾಗವನ್ನು ಕೊಟ್ಟಿದ್ದಾರೆ ಜಯತೀರ್ಥರು. ಅದನ್ನು ವ್ಯಾಖ್ಯಾನಿಸಿದ್ದಾರೆ ಕೂಡ. ಅಲ್ಲಿ ಆ ವಿಜ್ಞಾನಮಯ ಮತ್ತು ಆನಂದಮಯ ಆತ್ಮನ ಬಗ್ಗೆ ಬಂದಿದೆ. ನಾವು ತೈತರಿ ಉಪನಿಷತ್ತಿನಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ಇವುಗಳನ್ನು ಕೂಡ ಈ ಶಬ್ದಗಳಿಂದ ಭಗವಂತನನ್ನು ಎಲ್ಲಿ ವರ್ಣಿಸಿದ್ದಾರೆ ಆ ಭಾಗಗಳನ್ನು ಕೂಡ ನೋಡಬೇಕು. ಒಟ್ಟಾರೆ ಅನ್ನಮಯ ಹೀಗೆ ಐದನ್ನೂ ಕೂಡ ನೋಡಿದರೆ ಅವೆರಡು ಆ ಎಲ್ಲ ರೂಪಗಳ ನಡುವೆ ಇರುವ ಸಂಬಂಧ ಗೊತ್ತಾಗ್ತದೆ. ಜಯತೀರ್ಥರು ಉದ್ಧರಿಸಿರುವ ಆ ಭಾಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸುಲಭ ಆಗ್ತದೆ. ಅದಕ್ಕಾಗಿ ಆ ತೈತ್ರಿ ಉಪನಿಷತ್ತಿನ ಆ ಭಾಗವನ್ನು ನೋಡೋರಿದ್ದೇವೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಕಳೆದ ದಿವಸ 5 ಕೋಶಗಳ ಬಗ್ಗೆ ನಾವು ನೋಡಿದ್ದೇವೆ. 5 ಕೋಶಗಳು ಅಂದ್ರೆ ಏನು? ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ 5 ಮಹಾಭೂತಗಳು. ಒಟ್ಟಾರೆ ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವ ಅಂದರೆ ದೇಹ, ಮನಸ್ಸು ಮತ್ತು ಆತ್ಮ. ದೇಹದಲ್ಲಿ ಪಂಚಮಹಾಭೂತಗಳು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಮನಸ್ಸು ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ಅವುಗಳಲ್ಲಿ ಪೃಥ್ವಿ, ಅಪು, ತೇಜಸ್ಸುಗಳು ಇವಿಷ್ಟು ಸೇರಿ ಅನ್ನಮಯ ಕೋಶ. ಮುಂದೆ ಪ್ರಾಣಮಯ ಕೋಶ ಅಂದರೆ ವಾಯು, ಆಕಾಶಗಳು. ಪ್ರಾಣಮಯ ಕೋಶದಲ್ಲಿಯೂ ಕೂಡ ತೇಜಸ್ಸು ಸೇರಬಹುದು. ತೇಜಸ್ಸು ಅನ್ನಮಯ ಕೋಶದಲ್ಲೂ ಪ್ರಾಣಮಯ ಕೋಶದಲ್ಲೂ ಸೇರಬಹುದು. ಮುಂದೆ ಮನೋಮಯ ಕೋಶ ಅಂದರೆ ವಾಯು, ಆಕಾಶಗಳಾಯಿತು. ಪ್ರಾಣಮಯ ಕೋಶ ಅಂದರೆ ವಾಯು, ಆಕಾಶ ಆಯಿತು. ಮುಂದೆ ಮನೋಮಯ ಕೋಶ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ. ಚಿತ್ತ ಅಂತನ್ನುವುದು ವಿಜ್ಞಾನಮಯ ಕೋಶ. ಚೇತನ ಅಂತನ್ನುವುದು ಆನಂದಮಯ ಕೋಶ ಅಂತ ಇಷ್ಟು ಕಳೆದ ದಿವಸ ನೋಡಿದ್ದೇವೆ. ಇಷ್ಟನ್ನು ನೋಡಿದರೆ ಆಯಾ ಕೋಶಗಳಲ್ಲಿರುವ ಆಯಾ ಭಗವಂತನ 5 ರೂಪಗಳನ್ನು ನೋಡ್ಲಿಕ್ಕೆ ಸುಲಭ ಆಗ್ತದೆ. ಆಯಾ 5 ರೂಪಗಳ ನಡುವೆ ಇರುವಂಥ ಸಂಬಂಧವನ್ನು ತಿಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಕೋಶಗಳನ್ನೇ ಸ್ತುತಿಸುವುದು ಉದ್ದೇಶ ಅಲ್ಲ. ಯಾಕೆ ಅನ್ನಮಯ ಮೊದಲಾದ ಶಬ್ದಗಳಿಂದ ಭಗವಂತ ವಾಚ್ಯ ಅಂದರೆ ಜಡವಾದ ಕೋಶಗಳನ್ನು ಧ್ಯಾನ ಮಾಡಿ ಏನು ಉಪಯೋಗ? ಅದರಿಂದ ಏನು ಉಪಯೋಗವೂ ಇಲ್ಲ. ಚೇತನವಾದಂಥ ಭಗವಂತನನ್ನು ಉಪಾಸಿಸಬೇಕು. ಅದಕ್ಕಾಗಿ ಆಚಾರ್ಯರು ಹೇಳಿರುವಂಥ ಎಲ್ಲ ಸಂಗತಿಗಳನ್ನು ನಮಗೆ ಚೇತನನಾದ ಭಗವಂತನ ಉಪಾಸನೆ ಯಾಕೆ ಮುಖ್ಯ ಅನ್ನುವುದನ್ನೆಲ್ಲ ನೋಡಿದಂತೆ ಆಗ್ತದೆ. ಈಗ ಇಲ್ಲಿ ತಸ್ಮಾದ್ವಾ ತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ ಅಂತಿದೆಯಲ್ಲ, ಇದರಂತೆಯೇ ಈ ಹಿಂದೆ ತಸ್ಮಾದ್ವಾ ತಸ್ಮಾತ್ ಅನ್ನರಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯ ತೇನೈಷ ಪೂರ್ಣ ಸವಾಯೇಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧ ತಸ್ಯ ಪ್ರಾಣ ಏವ ಶಿರಃ ವ್ಯಾನೋ ದಕ್ಷಿಣ ಪಕ್ಷ ಅಪಾನ ಉತ್ತರ ಪಕ್ಷ ಪೃಥ್ವಿ ಪುಚ್ಛಂ ಪ್ರತಿಷ್ಠಾ ಅಂತಿಷ್ಟು ಬಂದಿದೆ. ಇದೇ ಥರನೇ ಎಲ್ಲ ಕಡೆ ನಾವು ಒಂದು ಪುಚ್ಛ ಪ್ರತಿಷ್ಠ, ಒಂದು ಉತ್ತರ ಪಕ್ಷ, ಒಂದು ದಕ್ಷಿಣ ಪಕ್ಷ, ಮತ್ತೆ ಶಿರಸ್ಸು, ಹೀಗೆ ಪ್ರತಿಯೊಂದರದ್ದು ಕೂಡ ವರ್ಣನೆ ಇರ್ತದೆ. ಭಗವಂತನ ಪ್ರಾಣಮಯ ರೂಪಕ್ಕೆ ಮತ್ತೆ ಅನ್ನಮಯ ರೂಪಕ್ಕೆ, ವ್ಯಾನಮಯ ರೂಪಕ್ಕೆ, ಪ್ರತಿಯೊಂದಕ್ಕೂ ಕೂಡ ಹೀಗೆಲ್ಲದಕ್ಕೂ ಕೂಡ ತಲೆ, 2 ಕೈ, ಪುಚ್ಛ ಇಷ್ಟೆಲ್ಲ ಇರ್ತದೆ. ಅಲ್ಲಿಂದ ನಾವೀಗ ಮೊದಲು ಅನ್ನಮಯ ಕೋಶ, ಅದರೊಳಗಿರುವಂಥ ಪ್ರಾಣಮಯ ಕೋಶದ ರೂಪ, ಅನ್ನಮಯ ರೂಪ ಮತ್ತು ಅದರೊಳಗಿರುವಂಥ ಭಗವಂತನ ಪ್ರಾಣಮಯ ಎಂಬ ರೂಪದ ಬಗ್ಗೆ ಇಲ್ಲೀಗ ನೋಡೋಣ. ತೈತರಿ ಉಪನಿಷತ್ತಿನಲ್ಲಿ 6ನೇ ಮಂತ್ರ ಅದು. ಈ ಅನ್ನದ ವಿಕಾರವಾದಂತಹ ಈ ದೇಹದಲ್ಲಿ ನೆಲೆಸಿದೆ ಈ ಅನ್ನಮಯ ಎಂಬ ರೂಪ. ಅನ್ನದ ವಿಕಾರ ಅಂದರೆ ಅದೇ ಅನ್ನಮಯ ಕೋಶ. ಅದರಲ್ಲಿ ನೆಲೆಸಿದೆ ಈ ಭಗವಂತನ ರೂಪ. ಅದು ಕೂಡ ಅನ್ನಮಯ ಅಂತ ಕರೆಸ್ಕೊಂಡಿದೆ, ಅಥವಾ ಅನ್ನ ರಸಮಯ ಅಂತ ಕರೆಸ್ಕೊಂಡಿದೆ. ಎರಡಕ್ಕೂ ಅರ್ಥ ಒಂದೇ. ಅಲ್ಲಿ ಅನಿರುದ್ಧ ರೂಪನಾದ ಭಗವಂತ ಇದ್ದಾನೆ. ಆ ರೂಪದಿಂದ ಆ ರೂಪಕ್ಕಿಂತ ಭಿನ್ನನಾಗಿ ಇನ್ನೊಂದು ರೂಪ ಇದೆ. ಅದ್ಯಾವುದು ಅಂದರೆ ಪ್ರಾಣಮಯ ಎಂಬ ಶಬ್ದದಿಂದ ವಾಚ್ಯವಾದ ಪ್ರದ್ಯುಮ್ನ ರೂಪ. ಅವನು
ಎಲ್ಲಿದ್ದಾನೆ ಆ ಪ್ರಾಣಮಯ ರೂಪ ಅಥವಾ ಪ್ರದ್ಯುಮ್ನ ಎಲ್ಲಿದ್ದಾನೆ ಅಂದ್ರೆ ಅವನು ವಾಯುವಿನ ವಿಕಾರವಾದಂತಹ ಪ್ರಾಣಮಯ ಕೋಶದಲ್ಲಿ ಇದ್ದಾನೆ. ಅನ್ನಮಯ ಕೋಶದ ನಂತರ ಬರುವುದು ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶದಲ್ಲಿ ಅವನಿದ್ದಾನೆ. ಈ ಪ್ರಾಣಮಯ ತಸ್ಮಾತ್ ತಸ್ಮಾತ್ ಅನ್ನರಸಮಯಾತ್ ಅನ್ಯ ಭಿನ್ನನಾದ ಅಂತರಹ ಒಳಗಿರುವ ಆತ್ಮ ಅಂದ್ರೆ ಭಗವಂತ, ಅವನ ರೂಪ, ಅದು ಪ್ರಾಣಮಯ ರೂಪ. ತೇನೈಷ ಪೂರ್ಣ ಅಂತ ಮುಂದೆ ಇರುವಂತ ಶಬ್ದ. ತೇನ ಆ ಭಗವಂತನಿಂದ ಅಂತ ಈಗೇನು ಬಂದಿದೆಯಲ್ಲ, ಈ ಯಾವ ಭಗವಂತನಿಂದ ಅಂದ್ರೆ ತೇನ ಅಂದ್ರೆ ಹಿಂದೆ ಈ ಪ್ರಾಣಮಯ ರೂಪದಿಂದ ಅಂತ ಅರ್ಥ ಬಂದಿದೆ. ಆ ಪ್ರಾಣಮಯ ರೂಪದಿಂದ ಅಥವಾ ಪ್ರದ್ಯುಮ್ನ ರೂಪದಿಂದ ಈ ಅನ್ನಮಯ ರೂಪ ಅಂತನ್ನುವುದು ವ್ಯಾಪಿಸಲ್ಪಟ್ಟಿದೆ. ಇದು ನಾವೀಗ ತಿಳ್ಕೊಳ್ಬೇಕಾದದ್ದು. ತೇನ ಏಷ ಪೂರ್ಣ. ಪೂರ್ಣ ಅಂತಂದ್ರೆ ವ್ಯಾಪಿಸಲ್ಪಟ್ಟಿದೆ. ಪೂರ್ಣ ಅಂದ್ರೆ ಕಂಪ್ಲೀಟ್, ಪರ್ಫೆಕ್ಟ್ ಅಂತ ಅರ್ಥ ಅಲ್ಲ. ಇದೇ ನಾವು ಗಮನಿಸಬೇಕಾದದ್ದು. ಈ ಹಿಂದೆ ಒಂದೆರಡು ಸರಿ ಅರ್ಥ ಹೇಳುವಾಗ ಅದನ್ನು ನಾನು ಸರಿಯಾಗಿ ಗಮನಿಸಿರ್ಲಿಲ್ಲ. ಪೂರ್ಣ ಅಂದ್ರೆ ಈ ಕಂಪ್ಲೀಟ್ ಆದದ್ದು, ಪರ್ಫೆಕ್ಟ್ ಆದದ್ದು ಅಂತ ಅರ್ಥ ಅಲ್ಲ. ತುಂಬಲ್ಪಟ್ಟದ್ದು ಅಂತ ಅರ್ಥ. ಪೂರಿದು, ತುಂಬಿಸುವುದು. ಯಾವುದನ್ನಾದ್ರೂ ನೀರು, ಹಾಲು ಮೊದಲಾದವುಗಳನ್ನು ಒಂದ್ ಕಡೆ ತುಂಬಿಸ್ತೀವಲ್ಲ, ಹಾಗೆ ತುಂಬಿಸಲ್ಪಟ್ಟದ್ದು ಅಂತ ಅರ್ಥ. ಹೀಗೆ ಪ್ರಾಣಮಯ ರೂಪದಿಂದ ಅನ್ನಮಯ ರೂಪ ಅಂತನ್ನುವುದು ತುಂಬಲ್ಪಟ್ಟಿದೆ, ಅದು ಅರ್ಥ. ಅಲ್ಲಿ ಈ ಅನುವಾದ ಮಾಡೋರು ಏನ್ ಮಾಡಿರ್ತಾರೆ, ಸ್ವಲ್ಪವೂ ಅವಕಾಶವಿಲ್ಲದಂತೆ ವ್ಯಾಪಿಸಲ್ಪಟ್ಟಿದೆ ಅಂತ. ಇದು ಯಾಕೆ ಸ್ವಲ್ಪವೂ ಅವಕಾಶವಿಲ್ಲದಂತೆ ವ್ಯಾಪಿಸಲ್ಪಟ್ಟಿದೆ ಅಂತ ಹೀಗೆಲ್ಲ ಅನುವಾದ ಮಾಡಿದ್ದಾರೆ, ಅದ್ರ ಬಗ್ಗೆ ನಮಗೊಂದು ಸ್ವಲ್ಪ ಗೊತ್ತಿರಬೇಕು. ಇಲ್ಲಿ ಮುಂದೆ ಜಯತೀರ್ಥರು ತಸ್ಮಾದ್ ವಿಜ್ಞಾನಮಯ ಅಂತದ್ದು ಮಂತ್ರ ಉಲ್ಲೇಖಿಸಿದಾರಲ್ಲ ತೈತ್ತಿರೀಯ ಉಪನಿಷತ್ತನ್ನ, ಅಲ್ಲಿ ಮುಂದೆ ತೇನ ಆನಂದಮಯೇನ ಏಷಃ ವಿಜ್ಞಾನಮಯ ನಿಶ್ಚಿದ್ರತೆಯ ಪೂರ್ಣ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಪೂರ್ಣ ಅಂದ್ರೆ ತುಂಬಿಸಲ್ಪಟ್ಟಿದ್ದಾನೆ ಅಂತ ಅರ್ಥ. ಪೂರ್ಣ ಅಂದ್ರೆ ಗುಣಸಂಪನ್ನ ಅಂತ ಹೀಗೆಲ್ಲ ಅರ್ಥ ಅಲ್ಲ. ಅಲ್ಲಿ ತುಂಬಿಸಲ್ಪಟ್ಟಿದ್ದಾನೆ ಅಂತ ಅರ್ಥ. ಹೇಗೆ ತುಂಬಿಸಲ್ಪಟ್ಟಿದ್ದಾನೆ? ನಿಶ್ಚಿದ್ರತೆಯ ಅಂತ ಜಯತೀರ್ಥರು ವಾಕ್ಯ ಪ್ರಯೋಗ ಮಾಡಿದ್ದಾರೆ. ನಿಶ್ಚಿದ್ರ ಅಂತಂದ್ರೆ ಛಿದ್ರ ಅಂದ್ರೆ ದೋಷರಹಿತವಾಗಿ ತುಂಬಿಸಲ್ಪಟ್ಟಿದ್ದಾನೆ ಅಂತ ಹಾಗರ್ಥ ಅಲ್ಲ. ಅದಕ್ಕೆ ನಿಶ್ಚಿದ್ರತೆಯ ಅಂದರೆ ಸ್ವಲ್ಪವೂ ಒಳಗೆ ಅವಕಾಶವಿಲ್ಲದಂತೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅದನ್ನ ನಾವು ಒಂದು ದೃಷ್ಟಾಂತದ ಮೂಲಕ ತಿಳ್ಕೋಬೇಕು. ಈಗ ನಾವು ನಮ್ಮ ಮನೆಯಲ್ಲಿ, ನೀವು ನಿಮ್ಮ ಮನೆಯಲ್ಲಿ ಇದ್ದೀರಿ, ಎಲ್ಲ ನಾವಿದ್ದೀವಿ. ಈಗ ನನ್ನ ಮನೆಯೊಳಗೆ ನಾನು ಎಲ್ಲ ಕಡೆ ವ್ಯಾಪಿಸ್ಕೊಂಡಿಲ್ಲ. ಒಂದು ಕೋಣೆಯಲ್ಲಿ ಇದ್ರೆ ಇನ್ನೊಂದು ಕೋಣೆಯಲ್ಲಿ ಇರೋದಿಲ್ಲ. ನನ್ನ ಅಧಿಕಾರ ಎಲ್ಲ ಮನೆಯಲ್ಲಿ ಎಲ್ಲ ಕೋಣೆಗಳಲ್ಲಿ ಇದ್ದಿರಬಹುದು, ಆದರೆ ಅದು ಮುಖ್ಯ ಅಲ್ಲ. ಎಲ್ಲ ಕಡೆ ನಾನು ವ್ಯಾಪಿಸ್ಕೊಂಡಿಲ್ಲ. ಮನೆಯ ಅಣುವನ್ನು ಕಣಕಣವನ್ನು ನಾನು ವ್ಯಾಪಿಸ್ಕೊಂಡಿದ್ದೇನೆ? ವ್ಯಾಪಿಸ್ಕೊಂಡಿಲ್ಲ. ವ್ಯಾಪಿಸ್ಕೊಂಡಿಲ್ಲ. ಆದರೆ ಭಗವಂತ ಮಾತ್ರ ಈ ಪ್ರಾಣಮಯ ರೂಪ ಇದೆಯಲ್ಲ, ಅದು ಅನ್ನಮಯ ರೂಪವನ್ನ ವ್ಯಾಪಿಸ್ಕೊಂಡಿದೆ. ಹೇಗೆ ವ್ಯಾಪಿಸ್ಕೊಂಡಿದೆ ಅಂದ್ರೆ ನಿಶ್ಚಿದ್ರತೆಯ ಅಂತ ಅನ್ನೋದು ಆಚಾರ್ಯರು ತೈತ್ತಿರೀಯ ಭಾಷ್ಯದಲ್ಲಿ ಪ್ರಯೋಗ ಮಾಡುವಂಥ ವಾಕ್ಯ. ಒಳಗೆ ಒಂದು ಸ್ವಲ್ಪವೂ ಅವಕಾಶವಿಲ್ಲದಂತೆ. ಅದಕ್ಕೊಂದು ತುಂಬಾ ಸುಂದರವಾದ ಉದಾಹರಣೆಯನ್ನು ವಾದಿರಾಡಿ ಸ್ವಾಮಿಗಳು ಕೊಟ್ಟಿದ್ದಾರೆ. ಅಂತರ್ಜಲೇನ ಪೂರಿತ ಘಟವತ್ ಪ್ರಾಣಮಯೇ ಅನ್ನಮಯ ಪೂರಿತ ಇತ್ಯರ್ಥ. ಈ ದೃಷ್ಟಾಂತ ನೆನಪಿಟ್ಕೊಳ್ಳಿ. ಈಗ ಒಂದು ಘಟದಲ್ಲಿ ನೀರನ್ನು ಹಾಕಿಡ್ತಾರೆ. ಆ ನೀರನ್ನು ಹಾಕಿಟ್ರೆ ಆ ನೀರು ಇಡೀ ಘಟವನ್ನು ತುಂಬಿಕೊಂಡಿರ್ತದೆ. ಅಂದ್ರೆ ನಾವು ಘಟದ ಕಂಠದವರೆಗೂ ನೀರು ಹಾಕಿದ್ರೆ ಘಟವನ್ನು ಅದು ಪೂರ್ಣ ತುಂಬಿಕೊಂಡಿರ್ತದೆ. ಹಾಗೆ ಪ್ರಾಣಮಯ ಭಗವಂತನ ರೂಪವೇ ಎರಡೂ ಕೂಡ. ಪ್ರಾಣಮಯ ಅನ್ನುವ ರೂಪದಲ್ಲಿ ಅನ್ನಮಯ ಅನ್ನುವ ರೂಪವು ಘಟವನ್ನು ತುಂಬಿಕೊಂಡಂತೆ ತುಂಬಿಕೊಂಡಿದೆ. ಇದನ್ನು ಗಮನಿಸ್ಬೇಕು. ಒಂದು ಘಟದಲ್ಲಿ ಒಂದು ಬಂಗಾರದ ಆಭರಣನೋ ಏನೋ ಒಂದು ಇಟ್ಟರೆ ಅದು ಇಡೀ ಘಟವನ್ನು ತುಂಬಿಕೊಂಡಿರೋದಿಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರ್ತದೆ. ಆಗಲ್ಲ, ನೀರು ತುಂಬಿಕೊಂಡಂತೆ ಒಂದು ಘಟದಲ್ಲಿ ಅಥವಾ ಒಂದು ಟ್ಯಾಂಕಿನಲ್ಲಿ ನೀರು ತುಂಬಿಕೊಂಡಂತೆ ಈ ಅನ್ನಮಯ ರೂಪವನ್ನು ಪ್ರಾಣಮಯ ರೂಪ ತುಂಬಿಕೊಂಡಿದೆ ಅಂತ ಅದರ ಅರ್ಥ. ಇದೇ ಸಂದರ್ಭದಲ್ಲಿ ನಮಗೆ ನೆನಪಾಗುವಂಥದ್ದು, ನಾವೆಲ್ಲ ಅದನ್ನು ನಿತ್ಯ ಅಳವಡಿಸ್ಕೊಳ್ಬೇಕಾದ್ರೆ ಅದೊಂದು ಅನುಸಂಧಾನ ಹೇಳ್ತೇನೆ. ಎಲ್ಲ ನಾನು ನಿಮ್ಮ ಹಿರಿಯರು ಅಂಥದ್ದು ನಮಗೊಂದು ರೂಢಿ ಕಲಿಸ್ಕೊಟ್ಟಿದ್ರು, ನಾವು ಮರ್ತು ಬಿಟ್ಟಿದ್ದೇವೆ. ಊಟಕ್ಕೆ ಕೂತಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಕಂಚಿ ವರದರಾಜ, ಗೋವಿಂದ 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 ಅಂತ ಅನ್ನೋದನ್ನ ನಮಗೆ ಹೇಳ್ಕೊಡ್ತಿದ್ರು ನಮ್ಮ ಹಿರಿಯರು. ಅದನ್ನ ನಾವು ಅವರಿದ್ದಾಗ ಹೇಳ್ತಿದ್ದೆವು. ಅವ್ರು ಹೋದ್ರು, ಆ ಶಬ್ದಗಳು ಹಾರಿ ಹೋದವು.
ಯಾಕೆ ಹೇಳ್ತಾರೆ ಅಂತನೋದು ಈಗ ಅರ್ಥ ಆಗ್ತದೆ. ನಮ್ಮ ವ್ಯಕ್ತಿತ್ವ ಅಂದರೆ ದೇಹ, ಮನಸ್ಸು ಮತ್ತು ಆತ್ಮ ಇವೆಲ್ಲವೂ ಶುದ್ಧವಾಗಬೇಕಾಗಿದೆ. ಮಹಾನಾರಾಯಣ ಉಪನಿಷತ್ತು ಹೇಳುವಂತೆ ಈ ಎಲ್ಲ ಕೋಶಗಳು ಶುದ್ಧ ಆಗಬೇಕು. ಯಾಕೆಂದ್ರೆ ಒಳಗೆ ಭಗವಂತ ಇದ್ದಾನೆ ಅನ್ನುವ ಎಚ್ಚರ ಬಂದರೆ ಶುದ್ಧ ಆಗ್ತವೆ. ಅದಕ್ಕಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತೀವಿ. ಗೋವಿಂದ ಗೋವಿಂದ ಅಂತನ್ನೋದು ಊಟ ಸಂದರ್ಭದಲ್ಲಿ ಹೇಳಬೇಕು ಅಂತನ್ನೋದು ಎಲ್ರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಇದನ್ನು ಕೂಡ ಹೇಳ್ತಿದ್ರು. ಆ ನಡುವೆ ಕಂಚಿ ವರದರಾಜ ಅಂತ ಯಾಕೆ ಹೇಳ್ತಿದ್ರು ಅದು ಗೊತ್ತಿಲ್ಲ. ನಮಗೆ ಬೇಕಾದಂತಹ ವರವನ್ನು ಕೊಡಲಿ, ನಮ್ಮ ದೇಹದ ಪುಷ್ಟಿಗೆ, ಮನಸ್ಸಿನ ಪುಷ್ಟಿಗೆ ಮತ್ತು ಅಧ್ಯಾತ್ಮದ ಪುಷ್ಟಿಗೆ ಬೇಕಾದ ವರವನ್ನು ಕೊಡಲಿ ಅಂತ ಅದನ್ನೊಂದು ಸೇರಿಸ್ಕೊಂಡಿದ್ರು ಏನೋ. ಹೀಗೆ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ಅಂಥ ಆಚರಣವನ್ನು ಮತ್ತೆ ತರಲಿಕ್ಕೆ ಸುಲಭ ಆಗ್ತದೆ. ಅಂಥದ್ದೊಂದನ್ನು ನಾವು ಮಾಡಬಹುದು. ಹೀಗೆ ಅದರಿಂದ ತೇನ ಏಷ ಪೂರ್ಣ, ಅನ್ನಮಯ ರೂಪವು, ಏಷ ಅಂದರೆ ಅನ್ನಮಯ ರೂಪವು, ತೇನ ಪ್ರಾಣಮಯ ರೂಪದಿಂದ ಪೂರ್ಣ ತುಂಬಲ್ಪಟ್ಟಿದೆ. ಹೇಗೆ ಅಂದರೆ ನಿಶ್ಚಿದ್ರತೆಯ. ನಿಶ್ಚಿದ್ರ ಅನ್ನೋದು ತೈತ್ರಿಯ ಉಪನಿಷತ್ತಿನಲ್ಲಿ ಆಚಾರ್ಯರು ಪ್ರಯೋಗಿಸುವಂಥ ಒಂದು ಶಬ್ದ. ಅದನ್ನೇ ಜಯತೀರ್ಥರು ತಮ್ಮ ಟೀಕಾದಲ್ಲಿ ಕೂಡ ಪ್ರಯೋಗಿಸಿದ್ದಾರೆ. ಅಲ್ಲಿ ಮುಂದೆ ಈ ಶಿರಸ್ಸು ಮತ್ತು ಉತ್ತರ ಪಕ್ಷ, ದಕ್ಷಿಣ ಪಕ್ಷ ಇದೆಯಲ್ಲ ಅದು ನಮಗೆ ಬೇಕಾಗಿಲ್ಲ. ಅದನ್ನು ನಾವು ಆನಂದಮಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೋಡಿದರೆ ಸಾಕು. ಇಲ್ಲದೆ ಹೋದರೆ ಉಪನಿಷತ್ತು ನೋಡೋದ್ರಲ್ಲೇ ನಮ್ದೆಲ್ಲ ಸಮಯ ಹೊರಟೋಗ್ತದೆ. ಅದರಿಂದ ಅದೇನು ಇಲ್ಲಿ ಬೇಕಾಗಿಲ್ಲ. ಇದಿಷ್ಟು ಹೀಗೆ ಅನ್ನಮಯ ಪ್ರಾಣ ಮತ್ತು ಮನೋಮಯ, ಅನ್ನಮಯ ರೂಪ ಮತ್ತು ಮನೋಮಯ ರೂಪದ ಬಗ್ಗೆ ಆಯಿತು. ಮುಂದೆ ತಸ್ಮಾದ್ವಾಯೇ ತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋಮಯ ತೇನೇಶ ಪೂರ್ಣ ಸವಾ ಏಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧ ತಸ್ಯ ಯಜುರೇವ ಶಿರಃ ಋಗ್ದಕ್ಷಿಣ ಪಕ್ಷ ಅಂತ ಹೀಗೆ ಅದರ ಬಗ್ಗೆ ಮುಂದೆ ಬಂದಿದೆ. ಸಾಮೋತ್ತರ ಪಕ್ಷ ಆದೇಶ ಆತ್ಮ ಅಥರ್ವಾಂಗಿರತ ಪುಚ್ಛಂ ಪ್ರತಿಷ್ಠಾ ಅಂತ. ಇದು 8ನೇ ಮಂತ್ರ ತೈತ್ರಿಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ. ಈ ಹಿಂದೆ ಹೇಳಿದ ಪ್ರಾಣಮಯ ಕೋಶ ಇದೆಯಲ್ಲ, ಪ್ರಾಣಮಯ ರೂಪ ಇದೆಯಲ್ಲ, ಆ ಪ್ರಾಣಮಯ ರೂಪ ಅಂದ್ರೇ ಪ್ರದ್ಯುಮ್ನ. ಆ ಪ್ರದ್ಯುಮ್ನಿಗಿಂತ ಭಿನ್ನ, ಅನ್ಯ ಅಂದರೆ ಭಿನ್ನ, ಅಂತರಹ ಅಂದರೆ ಅವನೊಳಗಿದ್ದಾನೆ. ಯಾರಿದ್ದಾನೆ ಅಂದರೆ ಮನೋಮಯ ಎಂಬ ಭಗವಂತ ಇದ್ದಾನೆ. ಅವನು ಮನೋಮಯ ಕೋಶದಲ್ಲಿಯೂ ಇದ್ದಾನೆ. ಮನೋಮಯ ಎಂಬ ಹೆಸರು ಅವನಿಗಿದೆ. ಮತ್ತು ಅವನಿಗೆ ಯಾಕೆ ಮನೋಮಯ ಅಂತ ಹೆಸರು ಅಂದರೆ ಜ್ಞಾನ ಪ್ರಚುರಣ. ಆದ್ದರಿಂದ ಈ ಹಿಂದೆ ಅವಕ್ಕೆಲ್ಲದಕ್ಕೂ ಅರ್ಥ ಇದೆ. ಅನ್ನಮಯ ಅನ್ನೋ ರೂಪ ಶಬ್ದ ಭಗವಂತನ ಹೇಗೆ ಹೇಳ್ತದೆ ಅಂದರೆ ಅವನು ಈ ಜಗತ್ತನ್ನೆಲ್ಲ ಪೋಷಿಸ್ತಾನೆ. ನಾವು ತಿಂದ ಅನ್ನ ನಮ್ಮನ್ನು ಹೇಗೆ ಪೋಷಿಸ್ತದೋ ಹಾಗೆ ಭಗವಂತ ಪೋಷಿಸುವುದರಿಂದ ಅಂತ ಅದಕ್ಕೆಲ್ಲ ಅರ್ಥ ಇದೆ. ಹಾಗೆ ಪ್ರಾಣ ಅಂದರೆ ಪ್ರಣಯನ, ಜಗತ್ತನ್ನು ಮುನ್ನಡೆಸುವವನು ಅಂತ ಅರ್ಥ. ಮನೋಮಯ ಅಂದರೆ ಮನನ ಅಂದರೆ ಜ್ಞಾನ, ಆ ಜ್ಞಾನಮಯವಾದ ಭಗವಂತನ ರೂಪ ಅಂತ ಅದರ ಅರ್ಥ. ಆ ಮನೋಮಯ ರೂಪವೇ ಸಂಕರ್ಷಣ. ಈ ಸಂಕರ್ಷಣ ರೂಪದಿಂದ ಅಂದರೆ ಮನೋಮಯ ರೂಪದಿಂದ ಆ ಹಿಂದಿನ ಪ್ರಾಣಮಯ ರೂಪ ಇದೆಯಲ್ಲ ಅದು ಪೂರ್ಣ ತುಂಬಲ್ಪಟ್ಟಿದೆ. ಹೇಗೆ ಅಂದರೆ ಅದೇ ಹಿಂದಿನಂತೆ ನಿಶ್ಚಿದ್ರತೆಯ ನಡುವೆ ಸ್ವಲ್ಪವೂ ಅವಕಾಶ ಇಲ್ಲದೆ ಇರುವಂತೆ ಅದು ತುಂಬಿಸಲ್ಪಟ್ಟಿದೆ ಅಂತ ಹೀಗೆಲ್ಲ ಅದರ ಅರ್ಥ ತಿಳ್ಕೋಬೇಕು. ಅಲ್ಲಿ ಮುಂದೆ ಅಲ್ಲಿಯೂ ಕೂಡ ಶಿರಸ್ ಯಾವುದು, ದಕ್ಷಿಣ ಪಕ್ಷ ಯಾವುದು, ಉತ್ತರ ಪಕ್ಷ ಯಾವುದು ಅದನ್ನೇ ನಾವು ನೋಡಬೇಕಾದ ಅಗತ್ಯ ಇಲ್ಲ. ಆದರೂ ಅದರ ತುಂಬ ಚೆನ್ನಾಗಿದೆ. ಯಜುಸ್ ಅಂತ ಹೆಸರು. ಅದು ಯಜುರ್ವೇದದಿಂದ ಪ್ರತಿಪಾದ್ಯ ಒಂದು, ಋಗ್ವೇದದಿಂದ ಪ್ರತಿಪಾದ್ಯವಾದ ಮತ್ತೊಂದು, ಸಾಮವೇದದಿಂದ ಪ್ರತಿಪಾದ್ಯವಾದ ಒಂದು, ಋಗ್ದಕ್ಷಿಣ ಪಕ್ಷ, ಸಾಮೋತ್ತರ ಪಕ್ಷ ಅಂತ ಹೀಗೆಲ್ಲ. ಯಜುರ್ವೇದ ಅನ್ನೋದು ಆ ಭಗವಂತನ ಶಿರಸ್ಸು ಯಜುರ್ವೇದದಿಂದ ಪ್ರತಿಪಾದ್ಯ. ಆ ಅನುಸಂಧಾನವು ಚೆನ್ನಾಗಿದೆ. ಮುಂದೆ ಯಾವ ಪ್ರಸಂಗದಲ್ಲಿ ಅದನ್ನು ಮತ್ತೊಂದ್ಸರಿ ಹೇಳ್ತೇನೆ. ಜ್ಞಾನ ಕುತಶ್ಚಿತ್ ಬಿಭತ್ಯೇವ. ಹೀಗಿದು ಅನ್ನಮಯ, ಪ್ರಾಣಮಯ ಮತ್ತು ಮನೋಮಯದ ಬಗ್ಗೆ ಆಯಿತು. ಮುಂದೆ 10ನೇ ಮಂತ್ರದಲ್ಲಿ ತಸ್ಮಾದ್ವಾಯೇ ತಸ್ಮಾತ್ ಮನೋಮಯಾತ್ ಅನ್ಯೋಂತರ ಆತ್ಮ ವಿಜ್ಞಾನಮಯ ತೇನೇಶ ಪೂರ್ಣ ಸವಾ ಏಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧ ತಸ್ಯ ಶ್ರದ್ಧೈವ ಶಿರಃ ಋತಂ ದಕ್ಷಿಣ ಪಕ್ಷ ಸತ್ಯಮುತ್ತರ ಪಕ್ಷ ಯೋಗ ಆತ್ಮ ಮಹಃ ಪುಚ್ಛಂ ಪ್ರತಿಷ್ಠಾ ನಾನು ಹೇಳಿದೆ. ಶಿರಸ್ಸು, ದಕ್ಷಿಣ ಪಕ್ಷ, ಉತ್ತರ ಪಕ್ಷ, ಆತ್ಮ ಮತ್ತು ಪುಚ್ಛ ಇವೆಲ್ಲ ಕಡೆನೂ ಬಂದಿರ್ತವೆ. ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇದರ ಅರ್ಥ ಏನು? ಆ ಮನೋಮಯ ರೂಪದೊಳಗೆ ವಿಜ್ಞಾನಮಯ ರೂಪ ಇದೆ ಅಂತ ಇಲ್ಲಿ ಹೇಳಿ ಹೊರಟಿದ್ದಾರೆ.
ಆ ಮನೋಮಯ ರೂಪ ಅಂದರೆ ಸಂಕರ್ಷಣ ಅವನಿಗಿಂತ ಭಿನ್ನನಾಗಿ ವಿಜ್ಞಾನಮಯ ಎಂಬ ಭಗವಂತ ಇದ್ದಾನೆ. ಅವನು ಯಾಕೆ ವಿಜ್ಞಾನಮಯ ಅಂದರೆ ವಿಶೇಷ ಜ್ಞಾನ ಪ್ರಚುರನಾದ್ರಿಂದ ಅವನನ್ನೇ ವಿಜ್ಞಾನಮಯ ಅಂತಾರೆ. ನೋಡಿ, ಅಲ್ಲೆಲ್ಲ ಮಯ ಅಂದರೆ ವಿಕಾರ ಅಂತ ಅರ್ಥ ಅಲ್ಲ. ಅದು ಮುಂದೆ ಒಂದು ಸೂತ್ರ ಬರೋದಿದೆ, ನೆನ್ಪಿಟ್ಕೊಳ್ಳಿ. ಈ ಆನಂದಮಯೋಭ್ಯಾಸ ತಂತ್ರದಾದ್ಮೇಲೆ ವಿಕಾರ ಶಬ್ದ ನೀತಿಚಿಯನ್ನ ಪ್ರಾಚುರ್ಯಾತ್ ಅಂತ ಸೂತ್ರ ಇದೆ. ಇದೆಲ್ಲ ಅನ್ನಮಯ, ಪ್ರಾಣಮಯ, ಮನೋಮಯ ಮಯ ಅಂತ ಶಬ್ದ ಇದ್ದುದನ್ನು ನೋಡಿ ಕೆಲವರಿಗೆ, ಬೇರೆ ವಾದಿಗಳಿಗೆ ಇದೆಲ್ಲ ಭಗವಂತನ ಹೇಳ್ತಾ ಇಲ್ಲ, ಯಾಕಂದ್ರೆ ವಿಕಾರವನ್ನು ಹೇಳ್ತಾ ಇದೆ. ಇದು ಭಗವಂತನಿಗೆ ವಿಕಾರ ಇಲ್ಲ, ಆದ್ರಿಂದ ಇದು ಕೋಶಗಳನ್ನೇ ಹೇಳ್ತಾ ಇದೆ ಅಂತ ಭ್ರಮೆ ಬಂದ್ಬಿಟ್ಟಿದೆ. ನೀವು ಮಯ ಅನ್ನೋ ಶಬ್ದವನ್ನು ನೋಡಿ, ನಿಮ್ಮ ಕೋಶವನ್ನು ಯಾವುದೋ ತಳಮಟ್ಟದ ಕೋಶವನ್ನು ನೋಡಿ ಮಯ ಶಬ್ದಕ್ಕೆ ವಿಕಾರ ಅಂತ ಮಾತ್ರ ಅರ್ಥವನ್ನು ನಂಬಿ ಕೂಡಬೇಡಿ. ಮಯ ಅನ್ನೋ ಶಬ್ದಕ್ಕೆ ಪ್ರಚುರ ಅಂತನೂ ಅರ್ಥ ಇದೆ. ಭಗವಂತ ಅನ್ನದ ವಿಕಾರ ಅಲ್ಲದೆ ಇರಬಹುದು, ಮನಸ್ಸಿನ ವಿಕಾರ ಅಲ್ಲದೆ ಇರಬಹುದು. ಆದರೆ ಅನ್ನ, ಮನಸ್ಸು, ಪ್ರಾಣ, ವಿಜ್ಞಾನ ಇದಕ್ಕೆಲ್ಲ ವಿಶೇಷ ಅರ್ಥಗಳಿವೆ. ಅಂಥ ಗುಣಗಳಿಂದ ಅವನು ಕೂಡಿದವನು ಅನ್ನೋ ಅರ್ಥ. ಅದಕ್ಕೆ ಗುಣವೇ ಮೈವೆತ್ತು ಬಂದಿರುವಂಥವನು. ಮಯ ಅಂದ್ರೆ ಅದು ಪೂರ್ಣ ಪ್ರಚುರ. ಇತ್ತೀಚಿನ ಪ್ರಾಚುರ್ಯ ಅಂತ ಮುಂದೆ ಸೂತ್ರ ಬರ್ತದೆ. ಆ ಪ್ರಾಚುರ್ಯ ಅನ್ನೋದನ್ನೇ ಇವರೆಲ್ಲ ಟಿಪ್ಪಣಿಕಾರರು, ಅನುವಾದಕಾರರೆಲ್ಲ ಪ್ರಚುರ ಅಂತ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಇನ್ನೂ ಮಯ ಅನ್ನೋ ಶಬ್ದವನ್ನ ಕನ್ನಡದಲ್ಲಿ ನಾವು ಅನುವಾದಿಸುವಾಗ ಮೈವೆತ್ತು ಬಂದಿರುವುದು. ಜ್ಞಾನವೇ ಭಗವಂತನ ಮೈ, ಅವನ ಸ್ವರೂಪ. ವಿಜ್ಞಾನವೇ ಅವನ ಮೈ, ಅವನ ಸ್ವರೂಪ ಅಂತ ಹೀಗೆಲ್ಲ ಅದನ್ನ ತಿಳ್ಕೊಳ್ಬೇಕು. ಹೀಗೆ ಆ ವಿಜ್ಞಾನಮಯ ಶಬ್ದವಾಚ್ಯನಾದ ವಾಸುದೇವನಿಂದ ಈ ಪ್ರಾಣಮಯ ಶಬ್ದವಾಚ್ಯನಾದ ಸಂಕರ್ಷಣ ದೇವ ಪೂರ್ಣ. ಹೇಗೆಂದ್ರೆ ಸ್ವಲ್ಪವೂ ಅವಕಾಶ ಇಲ್ಲದೆ ಇರುವಂತೆ ನಿಶ್ಚಿದ್ರತೆಯ ಅಂತ ಮತ್ತೆ ಅದೇ ಅರ್ಥ. ಒಳಗೆ ಘಟದ ಒಳಗೆ ನೀರಿರುವಂತೆ, ಘಟದ ಒಳಗೆ ಹಾಲಿರುವಂತೆ ಅವನು ವ್ಯಾಪಿಸಿದ್ದಾನೆ, ವ್ಯಾಪಿಸಲ್ಪಟ್ಟಿದ್ದಾನೆ ಅಂತ ಅದರ ಅರ್ಥ. ಅದಕ್ಕೆ ಅವನ ತಲೆಗೆ ಶುದ್ಧ ಅಂತ ಹೆಸರು. ದಕ್ಷಿಣ ಬಾಹು ಜ್ಞಾನವನ್ನು ಕೊಡುವುದರಿಂದ ಅದಕ್ಕೆ ಋತ ಅಂತ ಹೆಸರು. ವಾಮಬಾಹು ಸಜ್ಜನರಿಗೆ ರಕ್ಷಕ ಆದ್ರಿಂದ ಅದಕ್ಕೆ ಸತ್ಯ ಅಂತ ಹೆಸರು. ಹೀಗೆಲ್ಲ ಅದಕ್ಕೆ ಅರ್ಥಗಳಿವೆ. ಅದನ್ನು ಸುಮ್ಮನೆ ಸಂದರ್ಭ ಬಂತು ಅಂತ ಹೇಳಿದೆ ಅಷ್ಟೇ, ಅದೇ ನಮ್ಗೆ ಬೇಕಾಗಿಲ್ಲ. ಆದರೂ ಧ್ಯಾನ ಮಾಡಲಿಕ್ಕೆ ಎಷ್ಟು ಅದ್ಭುತವಾದ ಸಂಗತಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಾಚೀನರು ಅಂತ ಅದರ ಅರ್ಥ. ಯಾಕಂದ್ರೆ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದು ಅನ್ನಮಯ ಆನಂದಮಯದ ಬಗ್ಗೆ ಮಾತ್ರ. ಆದರೆ ಮುಖತಃ ಅದನ್ನು ಹೇಳಿರುವುದರಿಂದ ಉಳಿದುದನ್ನು ತಿಳ್ಕೋಬೇಕು. ಮುಖತಃ ಉಳಿದ ರೂಪಗಳನ್ನು ವೇದವ್ಯಾಸರು ಹೇಳದೇ ಇರಬಹುದು, ಆದ್ರೆ ಉಳಿದ ಶಬ್ದಗಳು ಭಗವಂತನಿಗೆ ಹೇಗೆ ನಿಯಾಮಕ ಅನ್ನೋದು ನಮ್ಗೆ ಗೊತ್ತಿರಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟಾಯ್ತು, ವಿಜ್ಞಾನಮಯದ ಬಗ್ಗೆ ಆಯ್ತು. ಇನ್ನು ನಾವೀಗ ನೋಡ್ಬೇಕಾಗಿರೋ ಜಯತೀರ್ಥರು ಇಲ್ಲಿ ಉದ್ಧರಿಸಿರುವಂತಹ ಭಾಗ. ತಸ್ಮಾತ್ ಬಾಯೇ ತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ ತೇನೇಶ ಪೂರ್ಣ ಸವಾಯೇಶ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧಃ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷಃ ಪ್ರಮೋದ ಉತ್ತರ ಪಕ್ಷಃ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ. ಇದು 12ನೇ ಮಂತ್ರ, 12ನೇ ಗದ್ಯ ಭಾಗ ತೈತ್ತಿರೀಯ ಉಪನಿಷತ್ನಲ್ಲಿ. ಈ ವಿಜ್ಞಾನಮಯ ಅಥವಾ ವಾಸುದೇವ ಅವೆರಡು ಒಬ್ಬನಿಗೆ ಹೆಸರು. 4ನೇ ರೂಪ ಭಗವಂತಂದು. ಅನ್ನಮಯದೊಳಗೆ ಪ್ರಾಣಮಯ, ಪ್ರಾಣಮಯದೊಳಗೆ ಮನೋಮಯ, ಮನೋಮಯದೊಳಗೆ ವಿಜ್ಞಾನಮಯ ಇದ್ದಾನೆ. ಆ ವಿಜ್ಞಾನಮಯನೊಳಗೆ ಆನಂದಮಯ ಇದ್ದಾನೆ. ಆನಂದಮಯ ರೂಪನಾದ ಭಗವಂತ ಆನಂದಮಯ ಕೋಶದಲ್ಲಿಯೂ ಕೂಡ ಇದ್ದಾನೆ. ಅದನ್ನ ಯಾಕೆ ಅವನ ಆನಂದಮಯ ಅಂತಂದ್ರೆ ಪೂರ್ಣಾನಂದ ಪ್ರಚುರಾದ್ದರಿಂದ ಇದನ್ನು ಗಮನಿಸ್ಬೇಕು. ಆನಂದಮಯ ಯಾಕೆ ಈ ಎಲ್ಲ ಶಬ್ದಗಳಿಂದ ಭಗವಂತನನ್ನೇ ತಿಳ್ಕೋಬೇಕು ಅಂದ್ರೆ ಅಭ್ಯಾಸ ಆತ. ಪ್ರಕೃತ ಸೂತ್ರ ಅದನ್ನು ಹೇಳ್ತದೆ. ಮತ್ತೆ ಬ್ರಹ್ಮನ ಬಗ್ಗೆ ಅಲ್ಲಿ ಬರ್ತಾ ಇದೆ. ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಹೊರಟಿದ್ದಾರೆ ಶಿಷ್ಯರು, ಅವ್ರ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದಾರೆ ಶಿಷ್ಯರು. ಇನ್ಯಾವುದೋ ಕೋಶದ ಬಗ್ಗೆ ಹೇಳಿ ಕೇಳಿ ಇಬ್ರು ಕೂಡ ಸಮಯ ಹಾಳು ಮಾಡ್ಕೊಳ್ಳುವವರಲ್ಲ. ಆದ್ರಿಂದ ಅಭ್ಯಾಸ ಅಂದ್ರೆ ಪುನರಾವೃತ್ತಿ. ಬ್ರಹ್ಮನ ಬಗ್ಗೆನೇ ಪುನರಾವೃತ್ತಿ ಅಲ್ಲೆಲ್ಲ ಬಂದಿರುವುದರಿಂದ ಇಲ್ಲೆಲ್ಲ ಬ್ರಹ್ಮನನ್ನೇ ಇಟ್ಕೊಳ್ಬೇಕು. ಬ್ರಹ್ಮನಿಗೆ ಅವನ ಸನ್ನಿಧಾನಕ್ಕೆ ಪಾತ್ರವಾಗಿ ಉಳಿದ ಜಡವಾದ ಜಗತ್ತನ್ನು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಬ್ರಹ್ಮ ಅಲ್ಲಿ ಮುಖ್ಯ. ಅದನ್ನೇ ಅನ್ಯೋಂತರಃ, ಅನ್ಯ ಅಂದ್ರೆ ಭಿನ್ನ ಅಂತ ಅರ್ಥ, ಅಂತರಹ ಅಂತಂದ್ರೆ ಒಳಗಿದ್ದಾನೆ ಅಂತ ಅರ್ಥ. ಹೇಗೆ ಪೂರ್ಣ ಅಂದ್ರೆ ನಿಶ್ಚಿದ್ರತೆಯ ಪೂರ್ಣ. ಇಲ್ಲಿ ಜಯತೀರ್ಥರು ಅದನ್ನು ಹೇಳಿದ್ದಾರೆ. ಅದನ್ನು ಹಿಂದೆನೂ ಕೂಡ ನಾವು ಇಟ್ಕೊಂಡಿದ್ವಿ. ನಿಶ್ಚಿದ್ರತೆಯ ಸ್ವಲ್ಪವೂ ಒಳಗೆ ಅವಕಾಶ ಇಲ್ಲದೆ ಇರುವಂತೆ ವಾದಿರಾಜ ಸ್ವಾಮಿ ಹೇಳಿದ ದೃಷ್ಟಾಂತ ನಾವು ಮನಸ್ಸಿನ ತುಂಬಿಕೊಂಡ್ರೆ ಆಯ್ತು. ಘಟದೊಳಗೆ ನೀರಿದ್ದಂತೆ, ಮನೆಯೊಳಗೆ ನಾವಿದ್ದಂತೆ ಅಲ್ಲ. ಈ ಆನಂದಮಯ ರೂಪವು
ವಿಜ್ಞಾನಮಯ ರೂಪವನ್ನು ತುಂಬಿದೆ, ಒಳಗೆ ಪೂರ್ಣವಾಗಿ ತುಂಬಿ ಹೋಗಿಬಿಟ್ಟಿದೆ ಅಂತ ಹೀಗದರ ಅರ್ಥ. ಅದಾದ್ಮೇಲೆ ಅನ್ವಯಂ ಪುರುಷವಿಧ, ಈ ಆನಂದಮಯ ನಾಮಕ ರೂಪ ಏನಿದೆ ಅದು ಪುರುಷಾಕಾರವಾಗಿದೆ. ನೋಡಿ, ಎಲ್ಲ ಕಡೆನೂ ಕೂಡ ಸಗುಣ ಸಾಕಾರದ ಉಪಾಸನೆ ಇದೆ. ಅವನ ಪುರುಷಾಕಾರವನ್ನು ಅನುಸರಿಸಿ ಈ ಆನಂದಮಯ ರೂಪದ ಪುರುಷಾಕಾರವನ್ನು ಅನುಸರಿಸಿ ಈ ಪ್ರಾಣಮಯ ವಿಜ್ಞಾನಮಯ ರೂಪವು ಕೂಡ ಪುರುಷಾಕಾರವಾಗಿದೆ. ಅಂದ್ರೆ ಅದು ಅದರಿಂದ ಹುಟ್ಟಿದೆ ಅದಂತ ಅದರ ಅರ್ಥ. ಇನ್ನು ನೋಡಿ ಜಯತೀರ್ಥರು, ತಸ್ಯ ಆನಂದಮಯಸ್ಯ ಪುರುಷಾಕಾರತ ಅನುಸಾರೇಣ ಅಯಂ ವಿಜ್ಞಾನಮಯ ಪುರುಷಾಕಾರ ಸಮುದ್ಭೂತ, ಅಂದರೆ ಹುಟ್ಟಿದೆ ಅರ್ಥಾತ್ ವ್ಯಕ್ತವಾಗಿದೆ. ಯಾವುದರಿಂದ ಹುಟ್ಟಿರ್ತದೋ, ತಂದೆಯಿಂದ ಮಗ ಹುಟ್ಟಿದರೆ ತಂದೆಯ ರೂಪವನ್ನು ಹೊತ್ತಿರ್ತಾನೆ, ಹಾಗೆ ತಾಯಿಯ ರೂಪವನ್ನು ಮಗ ಅಥವಾ ಮಗಳು ಹೊತ್ತಿರ್ತಾರೆ, ನಮಗಿದು ಗೊತ್ತಿದೆ. ಹಾಗೆ ವಿಜ್ಞಾನಮಯ ರೂಪದಿಂದ ಆನಂದಮಯ ರೂಪದಿಂದ ವಿಜ್ಞಾನಮಯ ರೂಪ ವ್ಯಕ್ತ ಆಗಿರುವುದರಿಂದ ಅವೆರಡು ಕೂಡ ಪುರುಷಾಕಾರವಾಗಿವೆ. ಉದ್ಭೂತ. ಅದಕ್ಕಿಂತ ಮುಂಚೆ ಒಂದು ಬರೋ ವಾಕ್ಯ ನಾನು ಮರೆತೆ. ಅತಃ ಸಂಗತಿ ಸದ್ಭಾವಾತ್ ಆನಂದಮಯಸ್ಯ ಬ್ರಹ್ಮತ್ವ ಮಾತ್ರ ಸಮರ್ಥ್ಯತೆ ಇತಿ ಭಾವ. ಆನಂದಮಯ ಬ್ರಹ್ಮ ಅಂತ ನಾವು ಯಾಕೆ ಸಮರ್ಥನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ? ನಿಮ್ಗೇನು ಆನಂದಮಯನೇ ಬ್ರಹ್ಮ ಅಂತ ಹೇಳುವ ಅಗತ್ಯ ಏನಿತ್ತು ಅಂತ ಇನ್ನೊಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಿದ್ದಾರೆ. ಸಂಗತಿ ಇದೆ, ಹೀಗೊಂದು ಶಾಸ್ತ್ರದಲ್ಲಿ ಸಂಗತಿ ಇದೆ. ತೈತ್ರಿಯ ಉಪನಿಷತ್ತಿನೆಲ್ಲ ಹಿಂದೆ ಮುಂದೆ ನಾವು ನೋಡಿದ್ರೆ ಗೊತ್ತಾಗ್ತದೆ. ಆದ್ರಿಂದ ಆನಂದಮಯನನ್ನೇ ಬ್ರಹ್ಮ ಅಂತ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಹಿಂದೆ ಬಂದಿದೆ ಈ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕಾದ್ರೆ ಆನಂದಮಯನೇ ಬ್ರಹ್ಮ ಆಗಿರ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಅವನ ಬಗ್ಗೆ ಜಿಜ್ಞಾಸೆ ಮಾಡುವುದು ವ್ಯರ್ಥ ಆಗ್ತದೆ ಅಂತ ಅದರ ತಾತ್ಪರ್ಯ. ಸಂಗತಿ ಸದ್ಭಾವಾತ್. ಅದಾದ್ಮೇಲೆ ತೇನ ಆನಂದಮಯನ ನಿಶ್ಚಿತತೆಯ ಪೂರ್ಣ, ಅದನ್ನೆಲ್ಲ ನೋಡಿದ್ದೇವೆ. ಪುರುಷಾಕಾರ ಉದ್ಭೂತ. ಮತ್ತದು ಅದಕ್ಕೆ ತಲೆ ಯಾವುದು ಇತ್ಯಾದಿಗಳನ್ನ ಮುಂದೆ ನಾವು ನೋಡಬೇಕು. ಈ ಭಾಗವನ್ನು ನಾನು ಹೇಳುವಾಗ ಬ್ರಹ್ಮಸೂತ್ರ, ಅದಕ್ಕೆ ಆಚಾರ್ಯರ ಭಾಷ್ಯ, ಅದಕ್ಕೆ ತತ್ವಪ್ರಕಾಶಿಕ ಹೇಳ್ತಾ ಇದ್ದೇನೆ. ತತ್ವಪ್ರಕಾಶಿಕೆಗೆ ವಾದಿರಾಜ ಸ್ವಾಮಿಗಳ ಗುರುವರ್ಥ ದೀಪಿಕ, ರಾಘವೇಂದ್ರ ಸ್ವಾಮಿಗಳ ಭಾವದೀಪ ಇತ್ಯಾದಿಗಳನ್ನು ನೋಡ್ತಾ ಇದ್ದೇನೆ. ಹಾಗೇನೆ ತೈತ್ರಿಯ ಉಪನಿಷತ್ತನ್ನು ಕೂಡ ಗಮನಿಸ್ತಾ ಇದ್ದೇನೆ. ಅದಕ್ಕೆ ಆಚಾರ್ಯರ ಭಾಷ್ಯ, ಅದಕ್ಕೆ ವಾದಿರಾಜ ಸ್ವಾಮಿಗಳ ಒಂದು ಟಿಪ್ಪಣಿ ಇದೆ, ರಾಘವೇಂದ್ರ ಸ್ವಾಮಿಗಳ ಖಂಡಾರ್ಥ ಇದೆ. ಅದನ್ನೆಲ್ಲವನ್ನು ಹೇಳ್ತಿರ್ತೇನೆ. ಅದರಿಂದ ಕೆಲವು ನಾನು ವಾಕ್ಯಗಳನ್ನು ಕೋಟ್ ಮಾಡಿರುವುದೇನಿದೆ ಅದು ತತ್ವಪ್ರಕಾಶಿಕೆಗೆ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಸಿಗೋದಿಲ್ಲ. ಭಾಷ್ಯಕ್ಕೆ ವಾದಿರಾಜ ಸ್ವಾಮಿಗಳ ಒಂದು ಟಿಪ್ಪಣಿ ಏನಿದೆ ಅಲ್ಲಿ ಕಾಣಿಸ್ತದೆ. ಈ ಘಟವು ಜಲದಿಂದ ತುಂಬಿಸಲ್ಪಟ್ಟಿರುವುದು ಅನ್ನೋದು ತತ್ವಪ್ರಕಾಶಿಕಾದ ವಾದಿರಾಜ ಸ್ವಾಮಿಗಳ ಟಿಪ್ಪಣಿಗೆ ಅಲ್ಲಿ ಸಿಗೋದಲ್ಲ. ಭಾಷ್ಯದ ವ್ಯಾಖ್ಯಾನ ರೂಪವಾದ ಟಿಪ್ಪಣಿ ಏನಿದೆ ಆ ಟಿಪ್ಪಣಿಯಲ್ಲಿ ವಾದಿರಾಜ ಸ್ವಾಮಿಗಳ ಮಾತು ಕಾಣಿಸ್ತದೆ. ಅದರಿಂದ ಪುಸ್ತಕಗಳನ್ನ ಹಿಡಿದು ಇದನ್ನೆಲ್ಲ ಕೇಳುವವರು ಸ್ವಲ್ಪ ಈ ಬೇರೆ ಬೇರೆ ಕಡೆ ವಿಷಯ ಹರಡಿ ಹೋಗಿರುವುದನ್ನು ಗಮನಿಸಬೇಕು. ಪುರುಷ ವಿಧ ಅಂತಿದೆ ನೋಡಿ. ಈ ಆನಂದಮಯ ರೂಪದ ಪುರುಷಾಕಾರವನ್ನು ಅನುಸರಿಸಿ ವಿಜ್ಞಾನಮಯ ರೂಪಕ್ಕೂ ಪುರುಷಾಕಾರ ಬಂದಿದೆ. ವಿಜ್ಞಾನಮಯ ರೂಪದಿಂದ ಪುರುಷಾಕಾರವನ್ನು ಅನುಸರಿಸಿ ಪ್ರಾಣಮಯ ಮನೋಮಯಕ್ಕೂ ಬಂದಿದೆ. ಯಾಕಂದ್ರೆ ಆನಂದಮಯದಿಂದ ವಿಜ್ಞಾನಮಯ, ವಿಜ್ಞಾನಮಯದಿಂದ ಮನೋಮಯ, ಮನೋಮಯದಿಂದ ಪ್ರಾಣಮಯ, ಪ್ರಾಣಮಯದಿಂದ ಅನ್ನಮಯ ರೂಪ ವ್ಯಕ್ತವಾಗಿದೆ ಅಂತ ಹೀಗೆಲ್ಲ ಹೇಳುವಾಗ ಪುರುಷಾಕಾರ ಅಂತ ಬಂತು ಎಲ್ಲ ಕಡೆ. ಇದೆಲ್ಲ ಪುರುಷಾಕಾರ ಅಂತಿದೆ, ನೀವು ಅದೇನೋ ಮತ್ಸ್ಯ ರೂಪ ಕೂರ್ಮ ರೂಪ ಅಂತ ವರ್ಣನೆ ಮಾಡಿದಿರಿ ಅಂತ ನಾನು ಹಿಂದೆ ಮಾಡಿದ ವ್ಯಾಖ್ಯಾನದ ಬಗ್ಗೆ ಸ್ವಲ್ಪ ಯಾರು ಗೊಂದಲ ಬರ್ಬೋದು. ಯಾಕಂದ್ರೆ ಮತ್ಸ್ಯ ರೂಪ ಕೂರ್ಮ ರೂಪ ಅನ್ನೋದು ಪುರುಷಾಕಾರ ಅಲ್ಲ ಅಂತ. ಪುರುಷಾಕಾರ ಅಂದ್ರೆ ಎರಡು ಕೈ, ಸ್ಪಷ್ಟವಾಗಿ ಎರಡು ಕಾಲು, ತಲೆ, ಮೂಗು, ಕಣ್ಣು. ವ್ಯಕ್ತಿಗೆ, ಒಬ್ಬ ಮನುಷ್ಯನಿಗೆ, ಮನುಷ್ಯ ಅಂದ್ರೆ ಮನುಷ್ಯ ವರ್ಗೀಕರಣ ಅಂತ ಅರ್ಥ ಅಲ್ಲ, ಒಂದು ಪುರುಷ ಅಂತ ಪ್ರಯೋಗ ಮಾಡಿರುವುದು ಈ ದೃಷ್ಟಿಯಿಂದ ಪ್ರಯೋಗ ಮಾಡಿದಾರ. ಅದರಿಂದ ನೀವು ಅಲ್ಲಿ ಮತ್ಸ್ಯ ಕೂರ್ಮ ಅಂತ ಹೇಗೆ ಹೇಳಿದಿರಿ ಅಂತ ಒಂದು ಸಂಶಯ ಏನಾದ್ರು ಬರ್ಬೋದು. ಅದು ಪುರುಷ ಅಂತಂದ್ರೆ ಭಗವಂತಂದು ಅಂತಂಥದ್ದೇ ರೂಪಗಳು ಅನೇಕ ಇರ್ತವೆ. ಈ ಅನ್ನಮಯ, ಇದು ಆನಂದಮಯ ಅನ್ನೋವನ್ನೇ ತಗೊಂಡ್ರೆ ಆನಂದಮಯ ಎಂಬ ರೂಪ ಮತ್ಸ್ಯ ರೂಪವೂ ಇರ್ತದೆ, ಕೂರ್ಮ ರೂಪವೂ ಇರ್ತದೆ. ಅದನ್ನು ಬಿಟ್ಟು ಸ್ಪಷ್ಟವಾಗಿ ಎರಡು ಕಣ್ಣು, ಮೂಗು, ನಾಲಿಗೆ, ತುಟಿ, ಕಿವಿ ಇತ್ಯಾದಿ ನಾವು ಒಂದು ವಿಗ್ರಹದ ರೂಪದಲ್ಲಿ, ಭಗವಂತನ ವಿಗ್ರಹದ ರೂಪದಲ್ಲಿ ಹೇಗೆ ನೋಡ್ತೀವಿ ಅಂಥದ್ದು ರೂಪವೂ ಇರ್ತದೆ. ಭಗವಂತನಿಗೆ ಅನೇಕ ರೂಪಗಳು ಇರುವುದರಿಂದ. ಮತ್ತು ಪುರುಷ ಅಂತಂದ್ರೆ ಮುಖ್ಯವಾಗಿ ಗಂಡಸು, ಒಂದು ಗಂಡಿನ ರೂಪ ಇದು ಅಂತ ತಿಳ್ಕೋಬಹುದು.
ಹಯಗ್ರೀವ ರೂಪ ಅಂತ ಅನ್ನೋದು ಕುದುರೆ ಮುಖ ಹೊತ್ತ ರೂಪ ಹೇಗೆ ಹೆಣ್ಣಿಂದು ಗಂಡಿಂದು ಇದೆಯೋ ಭಗವಂತನಿಗೆ, ಹಾಗೆ ಇವೆಲ್ಲ ಆನಂದಮಯ ಮೊದಲಾದದ್ದು. ಮತ್ಸ್ಯ, ಕೂರ್ಮ, ಹಾಗೆ ಒಂದು ಪುರುಷ ರೂಪ ಎಲ್ಲವೂ ಇರ್ತದೆ ಅಂತ ತಿಳ್ಕೋಬಹುದು. ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಇದೆ, ಒಂದು ಶ್ರುತಿಯನ್ನು ಆಚಾರ ಉದ್ಧರಿಸ್ತಾರೆ 11ನೇ ಸ್ಕಂದದಲ್ಲೋ ಎಲ್ಲೋ. ಆನಂದ ಶ್ಮಶ್ರು ಆನಂದನಕಃ ಆಪಾದನಕ ಸರ್ವೈವ ಆನಂದ ಏನಮೇವ ಆನಂದಂ ವೇದ ಆನಂದ ಏವ ಸ್ವಭವತಿ ಅಂತ. ಪುರುಷಾಕಾರ ಅಂತ ಬಂತಲ್ಲ, ಆನಂದ ಶ್ಮಶ್ರು ಆನಂದ ರೂಪವಾದ ಗಡ್ಡ ಮೀಸೆ ಇದ್ದವನು, ಆನಂದ ಕೇಶ ಆನಂದಮಯವಾದ ಕೂದಲಿದ್ದವನು, ಆನಂದ ಹೀಗೆ ಆಪಾದನಖಾತ್ ಪಾದದ ಉಗುರಿನಿಂದ ಆರಂಭಿಸಿ ತಲೆಯವರೆಗೆ ಸರ್ವವೂ ಆನಂದಮಯವೇ. ಭಗವಂತನನ್ನು ಹೀಗೆ ಆನಂದಮಯ ಅಂತ ಯಾರು ಉಪಾಸನೆ ಮಾಡ್ತಾರೆ ಅವರು ಆನಂದವನ್ನು ಪಡ್ಕೋತಾರೆ ಅಂತ. ಅದರಿಂದ ಆನಂದಮಯ ಮೊದಲಾದ ಶಬ್ದಗಳಿಂದ ಭಗವಂತನನ್ನೇ ಉಪಾಸಿಸಬೇಕು ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿರೋದೊಂದನ್ನು ನೆನಪು ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.